ಮಹಿಳೆಯರ ಸ್ವಾಭಿಮಾನವನ್ನ ಸಾರುವಂತಹ ಗೀತೆ. ಇವತ್ತು ಮಹಿಳೆಯರು ಸಾಧನೆಯ ಶಿಖರವನ್ನ ತಲುಪಿದವರು. ಹೆಣ್ಣಿನ ಅಂತಃಕರಣಕ್ಕೆ ಸಾಟಿಯಾದದ್ದು ಬೇರೆ ಯಾವುದೂ ಇಲ್ಲ. ಇಲ್ಲಿ ನೋಡಿ, ಒಂದ್ ಕಡೆ ಸುಧಾಮೂರ್ತಿ ಅಮ್ಮ ಅವರಿದ್ದಾರೆ, ಬಿ ಜಯಶ್ರೀ ಅಮ್ಮ ಅವರಿದ್ದಾರೆ, ಪದ್ಮಶ್ರೀ ಮಂಜಮ್ಮ ಜೋಗತಿ ಅವರ ಚಿತ್ರಣ, ಸಾಲು ಮರದ ತಿಮ್ಮಕ್ಕ ಅವರು, ಹೀಗೆ ಕರ್ನಾಟಕದ ಮಹಿಳೆಯರು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನ ಪಡಿತಾ ಇದ್ದಾರೆ. ಪ್ರತಿ ಹೆಣ್ಣು ತನ್ನ ಹೋರಾಟವನ್ನ ಎದುರಿಸಿ ಮುನ್ನುಗ್ತಾ ಇದ್ದಾರೆ. ಆ ಸ್ತ್ರೀ ಶಕ್ತಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಇವತ್ತು ಆ ಸ್ತ್ರೀ ಶಕ್ತಿಗೆ ಒಂದು ಹಾಡನ್ನ ಡೆಡಿಕೇಟ್ ಮಾಡಿರೋದು ಈ ತ್ರಿಮೂರ್ತಿ ಶಕ್ತಿ. ನಮ್ಮ ನಂದಿತಾ ಮೇಡಮ್ ಇವತ್ತು ಆಕ್ಚುಲಿ ಸ್ಪೆಷಲ್ ಆಗಿ ಈ ಪರ್ಫಾರ್ಮೆನ್ಸ್ ಅಲ್ಲಿ ಹಾಡಿರೋದು ನಮಗೆ ಅತ್ಯಂತ ಸಂತೋಷ ತಂದ್ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಮ್ಯಾಮ್ ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಈ ಹಾಡಿನ ಮುಂದೆ ಇನ್ನು ಯಾವ ಹಾಡು ದೊಡ್ಡದು ಅನ್ಸಲ್ಲ ನನಗೆ. ಹೆಣ್ಣಿಲ್ಲದ ಈ ಭೂಮಿ ನಮ್ಗೆ ಯಾಕೆ, ಹೆಣ್ಣಿಲ್ಲದ ಈ ಸಂಗೀತ ನಮಗೆ ಯಾಕೆ, ಹೆಣ್ಣಿಲ್ಲದ ಈ ಕಲೆ ನಮಗೆ ಯಾಕೆ, ಹೆಣ್ಣಿಲ್ಲದ ಈ ವಿದ್ಯೆ ನಮಗೆ ಯಾಕೆ. ಅದರಿಂದ ಭೂಮಿ ಅಂದರೆ ಹೆಣ್ಣು, ಹೆಣ್ಣು ಅಂದರೆ ಭೂಮಿ. ಭಾಳ ಒಳ್ಳೆಯ ಹಾಡು, ಒಳ್ಳೆಯ ಕಾನ್ಸೆಪ್ಟು, ಒಳ್ಳೆಯ ಸಮಯ, ಅದ್ಭುತವಾದ ಗಾಯನ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹಾಗುರುಗಳೇ. ನಂದಿತಾ ಮೇಡಮ್, ಈ ಸಂದರ್ಭದಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಒಂದೆರಡು ಮಾತು ಪ್ಲೀಸ್. ನನ್ನ ಲೈಫ್ನಲ್ಲಿ ನನಗೆ ಬಿಗ್ಗೆಸ್ಟ್ ಸ್ತ್ರೀ ಶಕ್ತಿ ಅಂದರೆ ನಮ್ಮ ತಾಯಿ. ಸೊ ಅವರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಸಾಂಗ್. ಸ್ಪೆಷಲಿ ಬಿಕಾಸ್ ಆಫ್ ಹರ್ ಐ ಆಮ್ ಹಿಯರ್. ಅಷ್ಟೇ, ಅಮ್ಮ ಅಂದರೆ ಅಷ್ಟೇ ನನ್ನ ಜಗತ್ತು. ಆ ಜಗತ್ತಿಗೆ ಈ ಹಾಡಿನ ಸಮರ್ಪಣೆ ಇವತ್ತು. ಅಷ್ಟು ಸೂಪರ್ ಮೇಡಮ್. ಸುಹಾನಾ, ಫಸ್ಟ್ ಇನ್ಸ್ಪಿರೇಷನ್ ಅಂತ ಬಂದಾಗ ಖಂಡಿತವಾಗ್ಲೂ ಅಮ್ಮನೇ. ಅವರು ಮನೆಯನ್ನ ನಿಭಾಯಿಸ್ಕೊಂಡು ಹೋಗೋ ರೀತಿ, ಹೊರಗಡೆ ಕೆಲಸವನ್ನ, ಮನೆ ಕೆಲಸವನ್ನ, ಸಂಬಂಧಗಳನ್ನ ಅವರು ತುಂಬಾ ಸುಲಭ ಅನ್ನೋ ತರ ನಿಭಾಯಿಸ್ಕೊಂಡು ಹೋಗೋದು ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಮ್ಯಾಮ್ ಮತ್ತು ಸುಹಾನಕ್ಕ ಹೇಳ್ದಂಗೆ ನಾನು ಈ ಸಾಂಗ್ನ ನಮ್ಮ ಅಮ್ಮಂಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲನೂ ನನ್ನ ಅಮ್ಮನ ಜೊತೆ ಶೇರ್ ಮಾಡ್ತೀನಿ. ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅವರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪೃಥ್ವಿ. ಮೇಡಮ್, ಎಸ್ ಸರ್. ಇಷ್ಟು ಜನ ಎಲ್ಲವೂ ತುಂಬಾ ಅದ್ಭುತವಾಗಿ ಮಾತಾಡಿದ್ರ. ಮನಸ್ಸಿಂದ ಒಂದು ಅನಿಸ್ತಾ ಇದೆ, ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇದ್ದೀರಾ, ನಮಗೊಂದು ಚಿಕ್ಕ ಅವಕಾಶ, ನಾವೆಲ್ಲ ಗಂಡು ಮಕ್ಕಳು ನಿಂತು ಎಲ್ಲಾ ಹೆಣ್ಮಕ್ಳಿಗೊಂದು ಚಪ್ಪಾಳೆ ಹೊಡೆಯೋಣ ಎಲ್ರು. ಇದಕ್ಕಿಂತ ಬೆಸ್ಟ್ ಅವಕಾಶ ಸಿಗೋದಿಲ್ಲ. ತಾಳಕ್ಕೆ ಸ್ವರ ಜೋಡಿಸಿ, ಮೇಳಕ್ಕೆ ಶ್ರುತಿ ಸೇರಿಸಿ, ನಿಮಗಾಗೆ ಹಾಡಲು ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಖಂಡಿತ. ಹಾಡು ನಿಮಗಿಷ್ಟ, ಹಾಡಿಗೆ ನೀವಂದ್ರೆ ತುಂಬಾ ಇಷ್ಟ. ಈ ಸರಿಗಮಪ ವೇದಿಕೆಗೆ ನೀವು ಬಂದಿದ್ದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್? ನನಗೂ ಅಷ್ಟೇ ಸಂತೋಷ ಇದೆ. ಸರಿಗಮಪ ಅಂದ್ರೆ ಸಂಗೀತದ ಸಾರ ಸರ್ವಸ್ವ. ಭಾವಲೋಕವನ್ನ ನಾವು ಸೃಷ್ಟಿಸ್ಕೊಳ್ಳೋದೇ ಸಂಗೀತದಿಂದ. ಆ ಭಾವಲೋಕದಲ್ಲಿ ಒಂದೊಂದು ತಂತು ಕೂಡ ಮಿಡಿತಾ ಹೋಗುತ್ತೆ. ಆದ್ರಿಂದ ಅಂಥ ಸಂಸರ್ಗದಲ್ಲಿ ನಾನು ಇವತ್ತಿದ್ದೀನಿ ಅಂತ ಹೇಳಿದ್ರೆ ಬಹಳ ನನಗೆ ಆಶ್ಚರ್ಯ ಅಂಥದ್ದು ಮತ್ತು ಆನಂದ ಕೊಡ್ತಕ್ಕಂಥದ್ದು. ಅಕ್ಕರೆ ವಂದನೆ. ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮಗೋಸ್ಕರ ನಮ್ಮ ಸ್ಪರ್ಧಿ ಹಾಡನ್ನ ಅರ್ಪಣೆ ಮಾಡ್ಬೇಕು ಅಂತಿದ್ದಾರೆ. ನಾವು ದಯವಿಟ್ಟು ಆ ಹಾಡನ್ನ ಕೇಳಿ ಆನಂದಿಸ್ಬೇಕಾಗಿ ನಮ್ಮ ಕೋರಿಕೆ. ಪ್ಲೀಸ್ ಕೂತ್ಕೊಳ್ಳಿ ಸರ್, ಪ್ಲೀಸ್ ಬನ್ನಿ ಸರ್. ಚೆನ್ನಾಗಿತ್ತು ಅಶ್ವಿನ್. ಧನ್ಯವಾದ ಸರ್. ತುಂಬಾ ನೆನಪಲ್ಲಿ ಉಳಿಯೋ ತರ ಹಾಡಿದ್ರಿ. ಕೊನೆಯಲ್ಲಿ ನಿಮ್ಮ ಸಂಗತಿಗಳನ್ನು ಕೂಡ ಸೇರಿಸಿದ್ರಿ ಅನ್ನೋದು ಬಹಳ ಮರೆಯೋಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ. ಧನ್ಯವಾದ ಸರ್. ಚೆನ್ನಾಗಿತ್ತು. ಈ ಹಾಡನ್ನ ನಾನು ಮದ್ರಾಸಿನ ಸ್ವಾಗತ್ ಹೋಟ್ಲಲ್ಲಿ ಬರೆಯುವಾಗ ರಾಜನ್ ನಾಗೇಂದ್ರ ಮುಂದೆ ಕುಳಿತು ಬರೆಯುವಂತ ಸಂದರ್ಭಕ್ಕೆ ಬಾಲ್ ಸುಬ್ರಹ್ಮಣ್ಯಂ ಅವರು ಕೂಡ ಪಕ್ಕದಲ್ಲಿ ಬಂದು ಕೂತು ಲೈನ್ಸ್ ಓಕೆ ಆದ ಹಾಗೆ ಬರ್ಕೊಳ್ಳುವಂತ ಅವರ ಡೈರಿ ಇದೆ. ಯಾವತ್ ಹಾಡಿದ ಹಾಡೂ ಕೂಡ ಅವರ ಆ ಗೀತ ಕೋಶದಲ್ಲಿ ಇದ್ದೇ ಇರುತ್ತೆ. ಗೆಂಡೆತಿಮ್ಮದಲ್ಲಿ ಅವನು ಗೆಂಡೆತಿಮ್ಮ ಬೆಳಗ್ಗೆ ಪ್ರಾತಃ ವಿಧಿಗಳನ್ನೆಲ್ಲ ಮುಗಿಸಿ ಆ ಗೂಡೆನಲ್ಲಿ ಮೈಸೂರಿಗೆ ಹೋಗಿ ಕೆಲವು ವಸ್ತುಗಳನ್ನು ತರ್ತಾ ಇದ್ದ. ಆದ್ರೆ ಅವನು ಏನು ಹಾಡನ್ನ ಗುಣಕೊಂಡು ಹೋದ ಅನ್ನೋದು ಬಹಳ ಮುಖ್ಯ. ಬೇಂದ್ರೆ ನಿಜವಾಗಿಯೂ ಕೂಡ ಆ ಸಂದರ್ಭಕ್ಕೆ ನೆನಪಾದ್ರು. ಬೇಂದ್ರೆ ತರನೇ ಹಾಡು ಯಾಕೆ ಬರೀಬಾರದು ಅಂತ ಹೇಳಿ, ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿಡ ತೂಗವೇ ಹಕ್ಕಿ ಹಾಡವೇ, ಈ ತರ ಹಾಡನ್ನ ನಾನು ಬರೆಯೋ ಪ್ರಯತ್ನವನ್ನ ಮಾಡಿದೆ. ಬೆಳಗಾಗದ್ರೊಳಗಾಗಿ ಕರ್ನಾಟಕದಾದ್ಯಂತ ಜನಪ್ರಿಯ ಆಗಿದ್ದೆ. ಅದೇ ನನ್ನ ವ್ಯಕ್ತಿತ್ವದ ಏನಾದ್ರೂ ಒಂದು ಮುದ್ರೆ ಇದ್ರೆ ಎಲ್ಲ ಹಾಡುಗಳಲ್ಲಿ ಅದು ಜಾನಪದದ ಸೊಗಡಷ್ಟೇ. ನಾನು ಬರೆದದ್ದು ಅಂತಲ್ಲ, ಅದು ಆ ಗಳಿಗೆಗೆ ತಾಯಿ ಸರಸ್ವತಿ ಬರೆಸಿದ್ದಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಕರ್ನಾಟಕದಲ್ಲಿ ಕಂಸಾಳೆಗೆ ಚಪ್ಪಾಳೆ ಬೀಳಿಸಿದ್ದು ಮೊದಲು ಈ ಹಾಡು. ಮಾರುತಿ ಶಿವರಾಮ್ ಅಂತ ಒಬ್ಬ ರಂಗ ನಿರ್ದೇಶಕರವರು, ಅವರು ಇದನ್ನು ಹೊಸದಾಗಿ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡಿದ್ರು. ಅದರಲ್ಲಿ ಈ ಕಂಸಾಳೆ ಮತ್ತು ಆ ಕಂಸಾಳೆಗೆ ಹೊಂದುವಂಥ ವಾದ್ಯ ಅವೆಲ್ಲ ಸೇರಿಸಿದ್ರು. ಅದಕ್ಕಿಂತಲೂ ಮುಖ್ಯವಾಗಿ ಸೂರ್ಯ ಫಸ್ಟ್ ರಥದಲ್ಲಿ ಹೋಗ್ತಾನೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದು ಕವಿಗಳು, ನಮ್ಮ ಕವಿಗಳು. ಮತ್ತೆ ಕನ್ನಡಕ್ಕೆ ಈ ಜನಪದದ ವೇಗವನ್ನು ಕೊಟ್ಟಿದ್ದು ಕೂಡ ಈ ಹಾಡೆ. ಆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ತುಂಬಾ ಚೆನ್ನಾಗಿ ಹಾಡಿದೆ ಕಣೋ. ಧನ್ಯವಾದ ಸರ್. ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು ಅಶ್ವಿನ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ದೊಡ್ಡರಂಗೇಗೌಡ ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಈ ಒಂದು ಪುಟ್ಟ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೋರಿಕೆ. ಬಾಬಿ ಅವರೇ, ಸೂಪರ್ ಸೂಪರ್ ಸ್ಟ್ಯಾಂಡಿಂಗ್ ಓವೇಷನ್ ಬಾಬಿ ಅವರಿಗೆ ಸಿಕ್ಕಿದೆ ನಮ್ಮ ಎಲ್ಲ ಜೂರಿ ಮೆಂಬರ್ಸ್ ಕಡೆಯಿಂದ. ಬಾಬಿ ಸರ್, ಅಮೇಜಿಂಗ್ ಅಮೇಜಿಂಗ್ ಸರ್. ಈಗ ಹಾಡು ಹಾಡಿದ್ರಿ, ಈಗ ಮಾತಾಡಿ. ಯಾವ ಊರು ನಿಮ್ದು? ನಮ್ಮೂರು ಬೆಂಗಳೂರು ಸರ್. ಅಲ್ಲ, ವಾಯ್ಸಿಂಗ್ ಸರ್ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರಿ ಟಕ್ಕಂತ ಅನಿ ಅಂತಾರ. ಇದೊಂದು ಗಾಡ್ ಗಿಫ್ಟ್. ಅಯ್ಯೋ ಅಮೇಜಿಂಗ್ ಸರ್, ನೀವು ಚಾನ್ಸೇ ಇಲ್ಲ. ಅಲ್ಲ, ನನ್ನ ಅವ್ರದ್ದು ಕಾಂಬಿನೇಷನ್ ಸಾಂಗ್ ಇದೆ. ಯಾವ್ದು? ಮಹಾನ್ ಗುರುಗಳದು, ಹಳ್ಳಿ ಮೆಸ್ಟ್ರು. ಈಗ ಹಲೋ ಹಲೋ ಚೆಕ್ 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 ಹಲೋ ಹಲೋ ಚೆಕ್ ಚೆಕ್. ಸರಿಗಮಪ ಮೆಲೋಡಿಸ್ ಕಡೆಯಿಂದ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಹಳ್ಳಿ ಮೇಷ್ಟ್ರು ಚಿತ್ರದ ಈ ಹಾಡನ್ನ ಹಾಡೋದಕ್ಕೆ ವೇದಿಕೆಯಲ್ಲಿ ಸಜ್ಜಾಗಿದ್ದಾರೆ ಕಂಬದ ರಂಗಯ್ಯ ಹಾಗೂ ಬಾಬಿ. ಬಾಬಿ ಓ ಮೈ ಗಾಡ್, ಕರ್ನಾಟಕದಲ್ಲಿರುವಂತಹ ಎಲ್ಲ ಆರ್ಕೆಸ್ಟ್ರಾ ಕಲಾವಿದರಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್. ಎದ್ದು ನಿಂತು ನಾವು ಈ ವೇದಿಕೆಯಲ್ಲಿ ಚಪ್ಪಾಳೆಯನ್ನ ಹೊಡಿಲೇಬೇಕು, ಅವ್ರಿಗೆ ನಾವು ಗೌರವ ಸಲ್ಲಿಸಲೇಬೇಕು. ಎಷ್ಟು ನಗಿಸ್ತಾರೆ, ಎಷ್ಟು ಖುಷಿ ಪಡಿಸ್ತಾರೆ, ಎಂತ ಪ್ರತಿಭೆಗಳು ಮಹಾಗುರುಗಳೇ ಇದು. ಸೋ ಸ್ವೀಟ್ ಬಾಬಿ ಸರ್, ಸೂಪರ್ ಸರ್, ಸೂಪರ್. ಅಂಡ್ ಜಿಲ್ಲೆ ಜಿಲ್ಲೆಯಲ್ಲೂ ಸಿಟಿಯಲ್ಲಿ ಎಷ್ಟೋ ಆರ್ಕೆಸ್ಟ್ರಾ ತಂಡಗಳಿದೆ. ಎಷ್ಟು ಪ್ರತಿಭೆಗಳಿರ್ಬೇಡ ಆ ತಂಡಗಳಲ್ಲಿ. ಆ ಎಲ್ಲ ಪ್ರತಿಭೆಗಳಿಗೆ, ಆ ಎಲ್ಲ ತಂಡಗಳಿಗೆ, ಆರ್ಕೆಸ್ಟ್ರಾ ತಂಡಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವೇದಿಕೆಯಿಂದ ಸಲಾಂ ಸಲಾಂ ಸಲಾಂ. Wow! That's VP sir and Arjun sir. ನಿಮ್ಮ ಸ್ನೇಹವಿರಲಿ, ಎಂದಿಗೂ ಶಾಶ್ವತ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಇವತ್ತು VP ಸರ್ಗೋಸ್ಕರ ಹೃದಯದ ಆಳದಿಂದ ಅರ್ಜುನ್ ಸರ್ ಅವರು ಹಾಡಿನ ಮೂಲಕ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅರ್ಜುನ್ ಸರ್ಗೆ ಒಂದ್ಸಲಿ ಚಪ್ಪಾಳೆ. ಸೋ ಸ್ವೀಟ್ ಆಫ್ ಯು ಅರ್ಜುನ್ ಸರ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ